18 ಬೇಡಿಕೆಗಳನ್ನು ನಿನ್ನೆ ತಾನೇ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಇಟ್ಟಿದ್ದಾರೆ. ನಾನು ಕೂಡ ಮಾನ್ಯ ಪ್ರಧಾನಮಂತ್ರಿಗಳನ್ನು ಬೆಂಗಳೂರಿಗೆ ಬರಮಾಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿದ್ದೆ. ಅವರು ಕೃಷ್ಣ ಬೈರೇಗೌಡರ ಜೊತೆಯಲ್ಲಿ ಬಂದು ಒಂದು ಪತ್ರವನ್ನು ಕೊಟ್ಟರು. ಎಷ್ಟು ಆ ಭೇಟಿ ಎಷ್ಟು ಚೆನ್ನಾಗಿತ್ತು ಅಂದರೆ, ಸಿದ್ದರಾಮಯ್ಯನವ್ರನ್ನ ಕಾಂಗ್ರೆಸ್ನವರು ಅಷ್ಟು ಪ್ರೀತಿ ಮಾಡೋದಿಲ್ಲ. ಕಿವಿಯಲ್ಲೋ ಎಷ್ಟು ಚೆನ್ನಾಗಿ ಮಾತಾಡಿ. ರಾಹುಲ್ ಗಾಂಧಿ ಬಹುಶಃ ಯಾವತ್ತೂ ಈ ರೀತಿ, ಯಾಕಂದ್ರೆ ಡಿಸ್ಟೆನ್ಸ್ ಅವರೊಂಥರ ಈಕ್ವಿ ಡಿಸ್ಟೆನ್ಸ್ ಪಾರ್ಟಿ. ಅದು ಈಕ್ವಿ ಡಿಸ್ಟೆನ್ಸ್, ಎಲ್ಲರ ಹತ್ರ ದೂರ. ಯಾಕಂದ್ರೆ ಬಾಸಿಸಮ್ ತೋರ್ಸಕ್ಕೆ ಮೋದಿ ಅವರು ಈಸ್ ನಾಟ್ ಎ ಬಾಸ್. ನಿಮಗೆ ಗೊತ್ತಿರಬೇಕು, ನನ್ನ ಬಾಸ್ ಯಾರು ಅಂದರೆ BJP ಅಧ್ಯಕ್ಷರು ಅಂತಂದಿದ್ದು ಕೂಡ ನಿಮಗೆ ಗೊತ್ತಿರ್ಬೋದು. ಯಾಕೆಂದ್ರೆ ವ್ಯವಸ್ಥೆಯನ್ನು ಗೌರವಿಸ್ತಕ್ಕಂಥ ಪ್ರಧಾನಮಂತ್ರಿಗಳು ನಮ್ಮವರು. ಅದೇ ಮಾನ್ಯ ಮುಖ್ಯಮಂತ್ರಿಗಳು ಬಂದಾಗ ಎಷ್ಟು ಆತ್ಮೀಯತೆ, ಅವ್ರ ಜೊತೆಯಲ್ಲಿ ನಿಂತು ಮಾತಾಡಿ ಎಲ್ಲ ವಿಷಯಗಳಿಗೆ ಇಟ್ಕೊಟ್ರು. ಆದರೆ ಸಿದ್ದರಾಮಯ್ಯವರು ಬೆಳಗ್ಗಿಂದ ಸಂಜೆವರೆಗೂ ನಿಂದಿಸೋದು ಯಾರನ್ನ? ಪ್ರಧಾನಮಂತ್ರಿಗಳು. ನೋಡಿ, ಅಷ್ಟು ನಿಂದಿಸಿದರೂ ಕೂಡ ಅವರು ಎಷ್ಟು ಆತ್ಮೀಯತೆಯನ್ನು ಪ್ರದರ್ಶನ ಮಾಡಿದ್ರು. ಇದರಿಂದ ಸಿದ್ದರಾಮಯ್ಯನವರಿಗೆ ನಾಚಿಕೆ ನಿನ್ನೆ ಆಗಿರಬೇಕು. ಇವತ್ತಿಂದ ಅವರ ಬಗ್ಗೆ ಕೆಟ್ಟದಾಗಿ ಪದಗಳನ್ನು ಬಳಕೆ ಮಾಡೋದನ್ನು ನಿಲ್ಲಿಸ್ತಾರೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಆದರೆ ನಂದು ಒಂದು ಪ್ರಶ್ನೆ ಇದೆ. ನೀವು ದಲಿತರಿಗೆ ಅನ್ಯಾಯ ಮಾಡಿದ್ದೀರಿ, ಮೋಸ ಮಾಡಿದ್ದೀರಿ, ವಂಚನೆ ಮಾಡಿದ್ದೀರಿ. SCP TSP ಹೆಸರಿನಲ್ಲಿ ಹಣ ದಲಿತರಿಗೆ ಇಟ್ಟಿದ್ದೇವೆ ಅಂತೇಳಿ ಅದನ್ನು ಸಂಪೂರ್ಣವಾಗಿ ನೀವು ಬೇರೆದಕ್ಕೆ ಬಳಕೆ ಮಾಡಿ, ಗ್ಯಾರಂಟಿಗಳಿಗೆ ಬಳಕೆ ಮಾಡಿ ನಮಗೆ ಅನ್ಯಾಯ ಮಾಡಿದ್ದಾರೆ ಅಂತ ಜನ ಮಾತಾಡ್ತಿದ್ದಾರೆ, ಪರಿಶಿಷ್ಟ ಜಾತಿ ವರ್ಗಗಳು. ಆ ಕಾರಣದಿಂದ ಏನು 18 ಇದನ್ನ ಹೇಳಿದ್ದೀರಿ ನೀವು, ಈ 18ಕ್ಕೂ ಮಾನ್ಯ ಪ್ರಧಾನಮಂತ್ರಿಗಳು ಏನು ಮನವಿ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು, ಅದನ್ನು ಪರಿಗಣಿಸಲಿ. ಯಾವಾಗ ಪರಿಗಣಿಸಬೇಕು ಗೊತ್ತಾ? ಪರಿಶಿಷ್ಟ ಜಾತಿ ವರ್ಗಗಳಿಗೆ ಇಟ್ಟಿರ್ತಕ್ಕಂಥ ಸಂಪೂರ್ಣ ಹಣವನ್ನ ಅವರಿಗೆ ವಾಪಸ್ ಕೊಡುವವರೆಗೆ 1 ರೂಪಾಯಿನೂ ಕೂಡ ಅವರು ಕೇಳಿರ್ತಕ್ಕಂಥ ಹಣ ಬಿಡುಗಡೆ ಮಾಡಬಾರದು. ಅದನ್ನು ತಡೆದೇ ಹಿಡಿಬೇಕು. ದಲಿತ ಸಮುದಾಯಗಳಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಇವರು ಸರಿಪಡಿಸಿ ಅವರಿಗೆ ಕೊಡಬೇಕಾದ ಎಲ್ಲ ಹಣ ವಾಪಸ್ ಕೊಡುವವರೆಗೆ ಮಾನ್ಯ ಪ್ರಧಾನಮಂತ್ರಿಗಳಲ್ಲಿ ನಾನು ಮನವಿ ಮಾಡ್ತೇನೆ, ಯಾವುದೇ ಕಾರಣಕ್ಕೆ ಆ ಹಣ ಬಿಡುಗಡೆ ಆಗಬಾರದು. ಇದು ನಮ್ಮ ಈ ಪರಿಶಿಷ್ಟ ಜಾತಿ ವರ್ಗಗಳಿಗೆ ಬರಬೇಕಾದ ಹಣ ಇವರು ವಾಪಸ್ ಕೊಟ್ಟಿದ್ದೀವಿ ಸಹ, ನೀವು ಅವುಗಳನ್ನು ಪರಿಗಣಿಸಬೇಕು. ಇವತ್ತು ನೋಡಿ, ಕರೋನಾ ಇತ್ತು. ಕರೋನಾ ಸಂದರ್ಭದಲ್ಲಿ ಇವ್ರು ಏನ್ ಮಾಡಿದ್ರು? ಮೇಕೆದಾಟು 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 ದಾಟಿದ್ದೇ ಇಲ್ಲ. ಅದು ಅಲ್ಲೇ ಉಳಿದೋಯ್ತು. ಯಾಕಪ್ಪ ದಾಟಿಸ್ಲಿಲ್ಲ? ಮಾನ್ಯ ಸಿದ್ದರಾಮಯ್ಯನವರು, ಮಾನ್ಯ DK ಶಿವಕುಮಾರ್ ಅವರು ಅವತ್ತೇನು ಹೇಳಿದ್ರಿ? ಕರೋನಾ ಬಂದರೂ ಕೂಡ ನೀವು ಮೆರವಣಿಗೆ ಮಾಡಿ, ನೀವು ರಾಜಕೀಯ ನಾಟಕ ಮಾಡಿ ವೋಟ್ ಬ್ಯಾಂಕ್ಗಾಗಿ ಅವತ್ತೇನು ಹೇಳಿದ್ರಿ? ಪರ್ಮಿಷನ್ನೇ ಬೇಕಾಗಿಲ್ಲ, ಇವತ್ತೇ ಪ್ರಾರಂಭ ಮಾಡ್ಬೋದು ಮಾಡಿ ಅಂದ್ರೆ. ಈಗ ಯಾಕೆ ನೀವು ಪರ್ಮಿಷನ್ ಕಾಯ್ತಾ ಇದ್ದೀರಿ? ಮಾಡ್ರಿ ನೋಡೋಣ. ಸುಳ್ಳುಗಳೇ ಏನ್ರಿ? ಕಾಂಗ್ರೆಸ್ ಅಂತಂದ್ರೆ ಇನ್ನೊಂದು ಹೆಸರು ಸುಳ್ಳೇನಾ? ಯಾಕೆ ನಿಮ್ಮ ಮನೆ ದೇವರು ಸುಳ್ಳ? ಈಗಾಗಲೇ ಇಷ್ಟು 18 ಕಾರ್ಯಕ್ರಮಗಳಿಗೆ ನೀವು ಹಣ ಕೇಳಿದಿರಲ್ಲ, ಇವೆಲ್ಲ ಡೆವಲಪ್ಮೆಂಟ್ ಕಾರ್ಯಕ್ರಮಗಳು. ಡೆವಲಪ್ಮೆಂಟ್ಗೆ ನಿಮ್ಮ ಫೇಲ್ಯೂರ್ ಅಲ್ವಾ ಇದು? ಇದೆಲ್ಲ ಬರೀ ಅವ್ರಿಗೆ ಕೇಳಿದ್ದೀರಿ, ಕೇಂದ್ರಕ್ಕೆ. ನೀವು ಮಾಡಿದ್ದೇನು ಅಂದ್ರೆ, ನೀವು ಅವ್ರು ಕೊಟ್ರೆ ಮಾತ್ರ ಡೆವಲಪ್ ಮಾಡೋರ? ನಿಮ್ಮ ನಿಮ್ಮ ಅಭಿವೃದ್ಧಿ ಎಲ್ಲಿ ಹೋಯ್ತು? ನೀವು ಮಾಡಿ ಅದರಿಂದ ಏನಾದರೂ ಕೇಂದ್ರದ ಪಾಲು ಬರಬೇಕು ಅಂತಿದ್ದ ಕೇಳಬೇಕಲ್ವಾ? ಅಂದ್ರೆ ನೀವು ಒಂದು ಡೆವಲಪ್ಮೆಂಟ್ ಕಾರ್ಯ ಬಗ್ಗೆನೂ ಮಾತಾಡಿಲ್ಲ, ಎಲ್ಲ ಅದನ್ನೇ ಕೇಳಿದ್ದೀರಿ. ಆದ್ರಿಂದ ಈ ಡೆವಲಪ್ಮೆಂಟ್ ಆಗಬೇಕು, ನಾನು ಒಪ್ತೇನೆ. ಯಾಕಂದ್ರೆ ನನ್ನ ರಾಜ್ಯ ಅಭಿವೃದ್ಧಿ ಆಗಬೇಕು, ಕೇಂದ್ರದಿಂದ ಬರಬೇಕಾದ ಪಾಲು ಬರಬೇಕು. ಆದರೆ ಪಾಲು ಯಾವಾಗ ಬರಬೇಕಂದ್ರೆ, ನಮ್ಮ ಪರಿಶಿಷ್ಟ ಜಾತಿ ವರ್ಗಗಳಿಗೆ ಆಗಿರ್ತಕ್ಕಂಥ ಅನ್ಯಾಯ, ಅವರ ದುಡ್ಡು ತಿಂದಿರೋದು ಕಕ್ಕುವವರೆಗೆ ವಾಪಸ್ಸು ಮಾನ್ಯ ಪ್ರಧಾನಮಂತ್ರಿಗಳು ಇದನ್ನ ಪ್ರತ್ಯೇಕವಾಗಿ